ಲಿಂಗಸೂರಿನಿಂದ ಬಾಗಲಕೋಟೆ ವಾಯ ಆನೆ ಹೊಸೂರು ಮತ್ತು ಚಿತ್ತಾಪುರದಿಂದ ಬೆಂಗಳೂರು ನೂತನವಾಗಿ ಬಸ್ಗಳ ಸಂಚಾರಕ್ಕೆ ಚಾಲನೆ. ಲಿಂಗಸೂರು ತಾಲೂಕಿನ ಆನೆಹೊಸೂರು ಗ್ರಾಮದಲ್ಲಿ ಇಂದು ಗ್ರಾಮದ ಹಿರಿಯರು, ಸಂಘ ಸಂಸ್ಥೆಗಳ ಮುಖಂಡರು, ಗ್ರಾಮಸ್ಥರು ತಮ್ಮ ಬಹುದಿನಗಳ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸಿದ್ದು, ಸಾರ್ವಜನಿಕರು ಸಂತೋಷದಿಂದ ತಮ್ಮ ಮನದ ಮಾತುಗಳನ್ನ ಹೇಳುತ್ತಾ ಆರೋಗ್ಯದ ಹಿತರಕ್ಷಣೆಗಾಗಿ, ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತು ಅನೇಕ ಅನುಕೂಲಕರ ಮಹತ್ವದ ಕಾರ್ಯಗಳಿಗಾಗಿ ಅನುಕೂಲಕರವಾಗಿರುವುದಾಗಿ ಗ್ರಾಮಸ್ಥರು ಸಂತೋಷಪಟ್ಟರು. ಲಿಂಗಸೂರಿನಿಂದ ಬಾಗಲಕೋಟೆ ವಾಯ ಆನೆಹೊಸೂರು ಹಾಗೂ ಚಿತ್ತಾಪುರದಿಂದ ಬೆಂಗಳೂರು ನಗರಗಳ ಸಂಚಾರಕ್ಕೆ ನೂತನವಾಗಿ ಬಸ್ಗಳಿಗೆ ಚಾಲನೆ ನೀಡಿದರು. ನೂತನ ಮಾರ್ಗವಾಗಿ ಸಂಚರಿಸುವ ಬಸ್ಸುಗಳಿಗೆ ಚಾಲನೆಗೆ ಇಂದು ಗ್ರಾಮದ ಹಿರಿಯರು, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ವೆಂಕಟೇಶ್ ಗುತ್ತಿದಾರ್, ಗ್ಯಾರಂಟಿ ಯೋಜನೆ ಸದಸ್ಯರಾದ ಗದ್ದೇನಗೌಡ ನಂದಿಹಾಳ್, ಡಿಸಿ ಗುರಿಕಾರ್, ಬಸವಂತಪ್ಪ ಗೌಡ ತೋವಿ, ಕೆಡಿಪಿ ಸದಸ್ಯರು ಶರಣಪ್ಪ ಕಟಗಿ, ಮುಖಂಡರಾದ ಜ್ಞಾನಪ್ಪ ಕಟ್ಟಿಮಣಿ, ಇಸ್ಮಾಯಿಲ್ ಹುಬ್ಬಳ್ಳಿ, ಬುಡ್ಡಾ ಸಾಬ್ ಹುಡೀದ್, ಎಂಡಿ ಹುಸ್ಮಾನ್, ಆರ್ ಬೆಂಡೋನಿ, ಶ್ರೀಮತಿ ಲಕ್ಷ್ಮೀದೇವಿ, ರಾಜಾ ಸಾಬ್ ಕರಡಿ, ಧವಲ್ ಸಾಬ್ ಪಠಾಣ್, ಶಾಜಾನ್ ಬೆಂಡೋನಿ, ಸಂಗಮೇಶ್ ನಾಯಕ್, ಶಿವಪ್ಪ ಕಟ್ಟಿಮಣಿ ಮತ್ತು ನಾಗರಾಜ್ ಮಡಿವಾಳ್, ಭೀಮನಗೌಡ ಸುಖಂದ ಇನ್ನಿತರರು ಹಾಗೂ ಗ್ರಾಮದವರ ಸಮ್ಮುಖದಲ್ಲಿ ಬಸ್ಸುಗಳ ಸಂಚಾರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನೂರಾರು ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು.
ಮಾರ್ಗವನ್ನು ಪ್ರಾರಂಭಿಸಿದ್ದು. ಅದೇ ರೀತಿಯಲ್ಲಿ ಚಿತ್ತಾಪುರ ಬೆಂಗಳೂರು ಸಂಜೆ 6 ಗಂಟೆಗೆ ಚಿತ್ತಾಪುರದಿಂದ ನೇರವಾಗಿ ಬೆಂಗಳೂರು ಗಾಡಿ ತಲುಪ್ತಿತ್ತು. ಸಂಜೆ 8 ಗಂಟೆಗೆ ಮತ್ತೆ ಬೆಂಗಳೂರಿಂದ ಬಿಟ್ಟು ಚಿತ್ತಾಪುರಿಗೆ ಬಂದು ಮುಂಜಾನೆ 7 ಗಂಟೆಗೆ ಇದು ಆನೇಶ್ವರ ಮಾರ್ಗದಿಂದ ಲಿಂಗಸೂರಿಗೆ ಹೋದ ಚಿತ್ತಾಪುರ ಬೆಂಗಳೂರು ಗಾಡಿ. ಅದೇ ರೀತಿಯಲ್ಲಿ ಲಿಂಗಸೂರಿಂದ 7:30ಕ್ಕೆ ಲಿಂಗಸೂರಿಂದ ಬಿಟ್ಟು ಇಲ್ಲಿ ಆನೇಶ್ವರಲ್ಲಿ 8 ಗಂಟೆಗೆ ಬಾಗಲಕೋಟೆ ಗಾಡಿ. ಈಗ 11 ಗಂಟೆಗೆ ಬಾಗಲಕೋಟೆ ರೀಚ್ ಆಗುತ್ತೆ ಗಾಡಿ. ಈ 2 ಗಾಡಿಗಳನ್ನು ಆನೇಶ್ವರ ಗ್ರಾಮದಲ್ಲಿ ನಮ್ಮ ಡಿ ಸಿ ಗುರುಕರ್ ಸಾಹೇಬರು, ನಮ್ಮ ಬಸವಂತಗೌಡರು, ಆನೇಶ್ವರ ಗ್ರಾಮದ ಎಲ್ಲ ಗ್ರಾಮದ ಹಿರಿಯರು, ಯುವಕರು ಇವರು ಒತ್ತಾಯ ಮೇರೆಗೆ ಈಗ ಮಾರ್ಗವನ್ನು ಪ್ರಾರಂಭಿಸಿದ್ದು. ನಾವು ಸದರಿ 8 ತಿಂಗಳಿಂದ ಗ್ಯಾರಂಟಿ ತಾಲೂಕು ಮೀಟಿಂಗ್ನಲ್ಲಿ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಬಂದೀವಿ. ಇವತ್ತು ನಿನ್ನೆ ಡಿಫೆನ್ಸರ್ ಅವರೇ ಫೋನ್ ಮಾಡಿ ನಾಳೆ 2 ಗಾಡಿ ಪೂಜೆ ಮಾಡೋಣ್ರಿ, ದಯವಿಟ್ಟು ಆನೇಶ್ವರ ಗ್ರಾಮದ ಗುರುಹಿರಿಯರಿಗೆ ಹೇಳ್ರಿ ಅಂತ ಹೇಳಿ ತಿಳಿಸಿದಾಗ ಎಲ್ಲ ಮುಖಂಡರಿಗೆ ತಿಳಿಸಿದಾಗ ಎಲ್ಲ ಸ್ವರೂಪ ಬಂದಿರಿ. ಎಲ್ಲ ಈ ಪೂಜೆ ಕಾರ್ಯಕ್ರಮ ಆಗೋದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸ್ತಾ ಎಲ್ಲ ಈಗ ಸಾರ್ವಜನಿಕರು ಈ ಮಾರ್ಗ ಪ್ರಾರಂಭವಾಗಿದ್ದು ಸಹಕರಿಸಬೇಕಂತ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಭಾಗದ ಹಳ್ಳಿಗಳ ರೈತರು ವೈದ್ಯಕೀಯ ಸೌಲಭ್ಯಕ್ಕಾಗಿ ಹಾಸ್ಪಿಟಲ್ಗೆ ಹೋಗೋದ್ರ ಸೌಲಭ್ಯ ಜಾಸ್ತಿ, ಈ ಕಡೆ ಬಂಧು ಬಳಗಗಳು ಜಾಸ್ತಿ ಇರೋದ್ರಿಂದ ಈ ಗಾಡಿ ಮಾಡೋದ್ರಿಂದ ಈ ಭಾಗದ ಎಲ್ಲ ಜನರಿಗೆ ಕೇವಲ ಅನವಸರದಲ್ಲ, ಈ ಭಾಗದ ಎಲ್ಲ ಜನರಿಗೆ ಅನುಕೂಲ ಆಗೋಂಥ ಒಂದು ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆ ಕಲ್ಪಿಸಲು ನಮ್ಮ ತಾಲೂಕಾ ಗ್ಯಾರಂಟಿ ಅಧ್ಯಕ್ಷರಾದ ವೆಂಕಟೇಶ್ ಅವರು, ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಕಂಚಿನಗೌಡರವರು ಮತ್ತು ಇಲಾಖೆಯವರು ಸಹಕಾರ ಕೊಟ್ಟು ಇವತ್ತು ಪ್ರಾರಂಭ ಆಗೋದಕ್ಕೆ ಕಾರಣೀಭೂತರಾಗ್ಯಾರ. ಅವರೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ, ಗ್ರಾಮದ ಎಲ್ಲ ಜನತೆಯ ಪರವಾಗಿ ಧನ್ಯವಾದಗಳನ್ನು